ಹೇಳಿ ಸರ್ ಇಲ್ಲಿ ನೋಡಿ. ನಿಮ್ಮ ಹೆಸರು ಮೊಹಮ್ಮದಿ ಸಮರಾ. ನೀವು ಯಾವ್ದ್ರಲ್ಲಿ ರ್ಯಾಂಕ್ ಬಂದಿರೋದು ಈಗ? ಯಾವ ಇದ್ರಲ್ಲಿ ಸಬ್ಜೆಕ್ಟ್ ನಾನು ಕಾಮರ್ಸ್ ಅಲ್ಲಿ ರ್ಯಾಂಕ್ ಬಂದಿರೋದು. ಎಷ್ಟನೇ ರ್ಯಾಂಕ್ ಬಂದಿದ್ರು? ಸ್ಟೇಟ್ಗೆ 9th ರ್ಯಾಂಕ್, ಡಿಸ್ಟ್ರಿಕ್ಟ್ಗೆ 2nd ರ್ಯಾಂಕ್. SLC ಎಷ್ಟು ಬಂದಿತ್ತು? SLC ಅಲ್ಲಿ 92% ಬಂದಿತ್ತು. ಯಾಕೆ ನೀವು ಇಂಜಿನಿಯರಿಂಗ್ ಮೆಡಿಕಲ್? ಎಲ್ಲರೂ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಮಾಡ್ತಾರೆ. ನನಗೆ ಬೇರೆದು ಡಿಫ್ರೆಂಟ್ ಆಗಿ ಮಾಡ್ಬೇಕಿತ್ತು ಅಂತ ಆಸೆ ಇತ್ತು. ಅದಕ್ಕೆ SLC ಆಗಿದ ತಕ್ಷಣ ಕಾಮರ್ಸ್ ತಗೊಂಡಿದ್ದೆ, ಚಾರ್ಟೆಡ್ ಅಕೌಂಟೆಂಟ್ ಮಾಡ್ಬೇಕು ಅಂತ. ಈಗ CA ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗಿದೆ ಅವನು? ಒಂದು ಇಂಟರ್ವ್ಯೂ ನಲ್ಲಿ PM ನರೇಂದ್ರ ಮೋದಿ ಅವರು ಹೇಳಿದ್ರು, ಅವ್ರು ಒಂದು PM ಸೈನ್ ಗಿಂತ CA ಸೈನ್ ಜಾಸ್ತಿ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಅದರಿಂದ ಇನ್ಸ್ಪೈರ್ ಆಗಿದ್ದೆ. ಅದು ಟಫ್ ತುಂಬಾ ಗೊತ್ತಲ್ವಾ? ಬಟ್ ಎಲ್ಲಾ ಕೋರ್ಸು ಟಫ್ ಇರುತ್ತೆ. ಬಟ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವು ಹೆಂಗೆ ಅದು ಇಂಟೇಕ್ ಮಾಡ್ತೀವಿ ಅಂತ. ಈಗ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಬಂದಿದೆ? ಕನ್ನಡದಲ್ಲಿ 98 ಬಂದಿದೆ, ಇಂಗ್ಲಿಷ್ ಅಲ್ಲಿ 96, ಎಕನಾಮಿಕ್ಸ್ ಅಲ್ಲೂ 96, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಔಟ್ ಆಫ್ ಬಂದಿದೆ. ಟೋಟಲ್ ಮಾರ್ಕ್ಸ್ 590 ಔಟ್ ಆಫ್ 600, 98.33%. ಈಗ ನೀವು CA ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಈಗ SLC ಪಾಸ್ ಆಗಿದ್ದಾರೆ ಹುಡುಗರು, ಅವ್ರಿಗೆ ನೀವು ಒಂದು ಸಜೆಷನ್ ಕೊಡ್ಬೇಕು. ಹೇಗಂದ್ರೆ CA ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ? ಎಲ್ಲರೂ ಇಂಜಿನಿಯರಿಂಗ್, ಡಾಕ್ಟರ್ ಈ ತರ ಹೋಗ್ತಾ ಇದಾರೆ. ಅದಕ್ಕೆ ನಿಮ್ದು ಒಂದು ಸಜೆಷನ್ಸ್ ಏನು? ಈಗ SLC ಪಾಸ್ ಆಗಿರೋದು ಸ್ವಲ್ಪ ಜನ ಕಮ್ಮಿ ರ್ಯಾಂಕಿಂಗ್ ಬಂದಿರುತ್ತೆ, ಸ್ವಲ್ಪ ಜನ ಜಾಸ್ತಿ ರ್ಯಾಂಕಿಂಗ್ ಬರುತ್ತೆ. ಕಮ್ಮಿ ಬಂದಿರೋರು ನಿರಾಶೆ ಪಡಬಾರ್ದು. ಅವ್ರ ಮುಂದೆ ಏನ್ ಮಾಡ್ಬೇಕು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಇವಾಗ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ಲ, ಕಮ್ಮಿ ಎಫರ್ಟ್ಸ್ ಹಾಕಿ ಎಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ. ನೆಕ್ಸ್ಟ್ ಸತಿ ಮತ್ತೆ ಆ ಮಿಸ್ಟೇಕ್ ನ ರಿಪೀಟ್ ಮಾಡಕ್ ಹೋಗ್ಬಾರ್ದು. ಸ್ಟಾರ್ಟಿಂಗ್ ಇಂದ ನಮ್ಮ ಅಕಾಡೆಮಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಿಂದಾನೇ ಸೇಮ್ ಎಫರ್ಟ್ಸ್, ಕನ್ಸಿಸ್ಟೆನ್ಸಿಯಿಂದ ಎಫರ್ಟ್ಸ್ ಹಾಕೊಂಡು ಹೋಗ್ಬೇಕು. ಆಮೇಲೆ CA ಮಾಡಿದ್ರೆ ಮೀನ್ಸ್ ಜಾಸ್ತಿ ಜನ CA ಪರ್ಸ್ಯೂ ಮಾಡಕ್ಕೆ ಟ್ರೈ ಮಾಡಲ್ಲ. CA ಮಾಡಿದ್ರೆ ಆ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅದಕ್ಕೆ CA ಪ್ರಿಫರ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ CA ಮಾಡ್ತಾ ಇದ್ರಲ್ಲ, ಈಗ CA ಮಾಡ್ಬೇಕಂದ್ರೆ ಎರಡಿದೆ. ಒಂದು ಡಿಗ್ರಿ ಮಾಡ್ಕೊಂಡು ಅಲಾಂಗ್ ವಿತ್ CA ಮಾಡೋದು, ಒಂದು ವಿತೌಟ್ ಡಿಗ್ರಿ ಡೈರೆಕ್ಟ್ CA ಮಾಡೋದು. ನೀವು ಯಾವ್ದು ಚೂಸ್ ಮಾಡ್ತೀರಿ? ನಾನ್ ಡಿಗ್ರಿ ವಿತ್ CA ಮಾಡ್ಬೇಕು ಅಂತ, ಮೀನ್ಸ್ ಒಂದ್ ಡಿಗ್ರಿ ಅಂತ ಇದಿರುತ್ತೆ ಅಂತ ಡಿಗ್ರಿ ವಿತ್ CA ಮಾಡ್ಬೇಕಂತ ಇದ್ದೀನಿ. ಡಿಗ್ರಿ ಇದ್ರೆ ಫರ್ದರ್ MBA ಅಕಸ್ಮಾತ್ ಅಲ್ಲೇನಾದ್ರು ಇಲ್ಲ, ಅದಕ್ ಕೊಡಲ್ಲ, ಚಾನ್ಸ್ ಕೊಡಲ್ಲ. CA ಮಾಡಬೇಕು ಅದೇ. ಡಿಗ್ರಿ ಇರ್ಲಿ, ಒಂದ್ ನೇಮ್ ಇರುತ್ತೆ ಡಿಗ್ರಿ ಇದ್ರೂನು ಅಂತ, ಸುಮ್ನೆ ಡಿಗ್ರಿ ಜೊತೆ ಮಾಡ್ಬೇಕಂತ. ಅಲಾಂಗ್ ವಿತ್ ಡಿಗ್ರಿ CPT, IPC1, IPC2 ಪಾಸ್ ಮಾಡ್ಕೊಂಡು ದೆನ್ ಡಿಗ್ರಿನ ಅದು ಎರಡು ಕಂಪ್ಲೀಟ್ ಮಾಡ್ಕೊಂಡು ಆರ್ಟಿಕಲ್ಶಿಪ್ ಮುಗಿಸಿ ಫೈನಲ್ಸ್ ಮಾಡೋ ಇಷ್ಟಪಡ್ತೀನಿ. ನಿಮ್ಮ ಹೆಸರಮ್ಮ? ಶಮಾ ಅಂತ ಬಸ್ಸಮ್ಮ ಅಂತ. ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಇಬ್ರು ಏನೇನ್ ಓದ್ತಾ ಇದಾರೆ? ಒಂದು ಇಂಜಿನಿಯರಿಂಗ್ ಓದ್ತಾ ಐತೆ, ಇವರು PUC ಹಾಕಿ ಇವಾಗ ಚಾರ್ಟೆಡ್ ಅಕೌಂಟ್ ಮಾಡ್ತೀನಿ ಅಂತ ಹೇಳ್ತಾ ಐತೆ. ಇನ್ನೊಂದು ಇವರು ರಾಮಯ್ಯ ಕಾಲೇಜಲ್ಲಿ. ಯಾವ್ದಮ್ಮ ಬ್ರಾಂಚ್? ನಂದು CS, BE/CS. ಎಷ್ಟಿತ್ತು ಪರ್ಸೆಂಟೇಜ್ ನಿಮ್ದು? ನಂದು SLC 85, ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಮಾಡಿಸಿರೋದು. CET? CET, DCET ಇದು. DCET ಎಷ್ಟಿತ್ತು? ಇದು 600 ರಾಮಾಯದಲ್ಲಿ ಸೀಟ್ ಸಿಕ್ಕಿದೆ. ಇಲ್ಲಿ ಫೈನಲ್ ಇಯರ್. ಈಗ ನಿಮ್ಮ ಒಬ್ರು ಮಗಳನ್ನ ಇಂಜಿನಿಯರ್ ಮಾಡ್ತಾರೆ ರಾಮಯ್ಯ ಕಾಲೇಜಲ್ಲಿ, ಇನ್ನೊಬ್ರನ್ನ ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಬೇಕು ಅಂತ. ನಿಮ್ಮ ಮಕ್ಕಳು ಈ ತರ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಅದರಿಂದ ಏನ್ ಶ್ರಮ ಪಟ್ಟಿದ್ದೀರಿ? ನಮ್ಗೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿ ಓದ್ತಾರಲ್ಲ ಅಂತ. ಅವ್ರು ಎಷ್ಟು ಓದ್ರುನು ನಾನು ಓದ್ಸಕ್ಕೆ ರೆಡಿ ಇದ್ದೀನಿ, ಓದ್ಸೋಣ ಅಂತ ಇದ್ದೀನಿ. ಇವ್ರ ತಂದೆ ಈ ಪಾಪು 4 ವರ್ಷ ಇದ್ದಾಗ ತೀರ್ಕೊಂತಾರೆ ಅಂತ ಸುದ್ದಿ ಬರುತ್ತೆ. ಸೊ ತುಂಬಾ ಸ್ಟ್ರಗಲ್ ಇರ್ತೈತೆ, ಮನೆಯಲ್ಲಿ ಯಜಮಾನ್ರು ಇರಲ್ಲ. ಈ ಮಕ್ಳಿಗೆ ಇಷ್ಟೊಂದು ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಅಂದ್ರೆ ಒಂದ್ ಹೆಣ್ಣಾಗಿ ದೊಡ್ಡ ಸಾಧನೆ ಇದೆ. ಸೊ ಇದ್ರ ಬಗ್ಗೆ ಹೇಳೋದು? ಅದ್ರ ಬಗ್ಗೆ ಹೇಳ್ಬೇಕು, ಅದನ್ನ ಹೇಳ್ಬೇಕೀಗ. ಅದರಿಂದ ಏನ್ ಸಮಾನ ಮಾತಾಡಿ. ಅದೇ ಚೆನ್ನಾಗಿ ಓದ್ತಿದ್ರಲ್ಲ, ಅದು ನಮ್ಮ ಸ್ಕಾಲರ್ಶಿಪ್ ಅದು ಎಲ್ಲ ಬರ್ತಿತ್ತು, ಅದ್ರಲ್ಲಿ ಇದ್ ಮಾಡ್ಕೊಂಡು ಓದಿಸ್ತಿದ್ದೀನಿ. ಈಗ ಒಂದ್ ಕಡೆ ತಂದೆ ಇಲ್ಲ, ಆ ನೋವು, ಚಿಕ್ಕ ವಯಸ್ಸು, ಸೊ ಇದನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರಿ ನೀವು ತಾಯಿಯಾಗಿ? ಮಾಡಿದ್ವಿ. ನಮ್ಮ ಚಿಕ್ಕಮ್ಮನ ಮಗ ಒಬ್ರು IAS ಇದ್ದಾರೆ, ಅವ್ರ ಕಡೆಯಿಂದ ಒಂದ್ ಸ್ವಲ್ಪ ಇದಾಯ್ತು. ಇನ್ನೊಂದ್ ಸ್ವಲ್ಪ ಇಲ್ಲೂನು ಎಲ್ಲ ಇದ್ ಮಾಡಿದ್ರು ಇಂಜಿನಿಯರಿಂಗ್ ಓದ್ಸಕ್ಕೆ.
ಒಟ್ಟಾರೆ ನಿಮ್ ಶಿಸ್ತು ಮತ್ತೆ ನಿಮ್ಮ ಕುಟುಂಬಸ್ಥರ ಸಪೋರ್ಟ್ ಇಂದ ಅಲ್ಲಮ್ಮ ನಿಮ್ಗೆ ಎಲ್ಲಾ ಮುಸ್ಲಿಮ್ಸ್ ಅಂತ ನೋಡಿದ್ರೆ ಈಗ ಮುಸ್ಲಿಂ ಧರ್ಮದಲ್ಲಿ ಕಾಮನ್ ಆಗಿ ಎಜುಕೇಶನ್ ಮಾಡ್ಸಲ್ಲ. ಅದ್ರಲ್ಲೂ ಹೆಣ್ಣು ಮಕ್ಳಿಗೆ ನೀವು ಒಬ್ಬ ತಂದೆ ಇಲ್ಲ ಅಂದ್ರೂ 2 ತಂದೆ ತಾಯಿ ಇಬ್ರು ನೀವೇ ಆಗಿ ಈಗ ನಮ್ ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು. ಅದ್ ನೋಡ್ರಿ ಇವತ್ತು ಅಂಬೇಡ್ಕರ್ ಜಯಂತಿ, ಇವತ್ತು ನೋಡ್ರಿ ಅಂಬೇಡ್ಕರ್ ಹೇಳಿದ್ದನು ಶಿಕ್ಷಣ ಎಲ್ಲದಕ್ಕೂ ಅಸ್ತ್ರ, ಶಿಕ್ಷಣನೇ ಎಲ್ಲದಕ್ಕೂ ಮೂಲ. ಆದ್ರೆ ನಿಮ್ಮಿಬ್ರು ಹೆಣ್ಮಕ್ಳಿಗೆ ಇಷ್ಟು ನಮ್ಮ ಸ್ಟೇಟ್ ಅಲ್ಲಿ ಈಗ ನಿಮ್ ಮಗಳು PU ನಲ್ಲಿ ಕಾಮರ್ಸ್ ಅಲ್ಲಿ ಸ್ಟೇಟ್ ಸೆಕೆಂಡ್ ಅಂತ ಡಿಸ್ಟ್ರಿಕ್ಟ್ ಗೆ ಸೆಕೆಂಡ್ ಅಂದಾಗ ನಿಮಗೆ ಯಾವ ತರ? ನಮ್ಗೆ ತುಂಬಾ ಖುಷಿ ಆಯ್ತು. ಓದಿದ್ರೇನೆ ಮುಂದೆ ಹೆಣ್ಮಕ್ಳು ಬರೇ ಮದ್ವೆ ಮಾಡಿ ಮುಸರೆ ತೊಳೆಯಕ್ಕೆ ಅಂತ ಅನ್ಕೊಂತಾರ. ಇಲ್ಲ, ಓದಿ ಒಂದ್ ದೊಡ್ಡ ಸ್ಥಾನದಲ್ಲಿದ್ರೆ ಅವ್ರು ಇನ್ನ ಬೇರೆ ಮಕ್ಳುನು ನೋಡಿ ಅವ್ರಿಗೆ ಇದ್ ಮಾಡ್ತಾರಂತ. ನಿಮ್ ತರಾನೇ ಎಲ್ಲಾರು ಎಲ್ಲಾ ಹೆಣ್ಮಕ್ಳಿಗೂ ನಿಮ್ ತರ ಇರೋ ತಾಯಿನೇ ಸಿಗ್ಬೇಕು. ಅಲ್ಲ, ನಿಮ್ ತರ ತಾಯಿನೇ ಸಿಗ್ಬೇಕು ಎಲ್ಲ ಹೆಣ್ಮಕ್ಳಿಗೂ ಅಂತ ಅನ್ಸುತ್ತೆ. ಇಂಪಾರ್ಟೆಂಟ್ ಎಜುಕೇಶನ್ ಈಸ್ ಇಂಪಾರ್ಟೆಂಟ್. ಕನ್ನಡ ಆತ ನೀವು ಗರೀಬ್ ಹಂದೆ ಬಡವ್ರ ಇರ್ಲಿ ಸೌಕರ್ಯ ಇರ್ಲಿ, ಎಜುಕೇಶನ್ ಇಂಪಾರ್ಟೆಂಟ್. ಎಲ್ಲಾ ಮಕ್ಳುನು ಓದ್ಕೊಂಡಿ ಮುಂದೆ ಬರ್ಲಿ ಅಷ್ಟೇ. ಎಲ್ಲ ಕೋರ್ಸ್ ಇಂಜಿನಿಯರಿಂಗ್ ಆಗ್ಲಿ ಪ್ರೋತ್ಸಾಹ ಎಲ್ಲಾ ತಂದೆ ತಾಯಿಗಳು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಕ್ಕೆ ಪ್ರೋತ್ಸಾಹ ಮಾಡ್ಬೇಕು. ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಶಿಕ್ಷಣ ಫಸ್ಟ್ ಕಳಿಸ್ಬೇಕು. ಅದೇ ಇವ್ರಿಗುನು ಅವಾಗ್ಲಿಂತಾನು ಹೇಳ್ಕೊಂಡ್ ಬಂದಿರೋದು. ದುಡ್ಡಿದ್ರೆ ಯಾರನ್ನ ಇಸ್ಕೊಂತಾರೆ, ಏನಾನ ನಮ್ಮ ಹತ್ರ ಇದ್ರೆ ಬೇಕು ಅಂತಾರೆ. ವಿದ್ಯೆ ಇದ್ರೆ ಯಾರು ಏನು ಕೇಳಕ್ ಆಗಲ್ಲ. ಇವ್ರು ವಿದ್ಯೆ ಇದ್ರೆ ಇವ್ರು ಒಂದ್ 4 ಮಕ್ಳಿಗೆ ಓದಿಸಬಹುದು ಅಂತ ಸ್ವಂತ ಕಾಲಲ್ಲಿ ಅವರು. ಇವತ್ತು ನಿಮ್ ತಂಗಿ ರಾಜ್ಯಕ್ಕೆ 9ನೇ ಟಾಪರ್. ಸೊ ನೀವು ಕೂಡ ಇಂಜಿನಿಯರ್ ಕಂಪ್ಲೀಟ್ ಮಾಡಿರುವಂತವ್ರು. ಈ ಹುಡುಗಿಗೆ 4 ವರ್ಷ 4ನೇ ಕ್ಲಾಸ್ ಅಲ್ಲಿ ಇವ್ರ ತಂದೆ ಇರಲ್ಲ. ಸೊ ಆ ಫೀಲಿಂಗ್ ನಿಮ್ಗೂ ಇರ್ತದೆ. ತಂದೆ ಇಲ್ಲದ ಮನೆಯಲ್ಲಿ ಇಂಥದ್ದೊಂದು ದೊಡ್ಡ ಸಾಧನೆ ಮಾಡಿದೀರಾ ಇಬ್ರು ಹೆಣ್ಮಕ್ಳು. ಸೊ ನಿಮ್ಮ ತಂದೆ ಇದ್ದಿದ್ರೆ ನೀವ್ ಯಾವ ತರ ಖುಷಿ ಪಡ್ತಾ ಇದ್ರಿ, ಏನ್ ಹೇಳಕ್ ಬಯಸ್ತೀರಾ? ಫಸ್ಟ್ ಆಫ್ ಆಲ್ ತಂದೆ ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಅವರು. ಇಲ್ಲಿ ನಾವು ಸಿರಾದವ್ರೆ. ನಂದು SLC ಮುಗ್ದಾದ್ಮೇಲೆ ನಾವು ತುಮಕೂರ್ಗೆ ಹೋಗಿದ್ವಿ. ಎಲ್ಲಾ ನಮ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಇದ್ರೆ ಬೇಗ ಮದ್ವೆ ಮಾಡಿಸ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ದು ರಿಲಿಜಿಯನ್ಸ್ ಅಲ್ಲಿ ಅದೇ ಮೇನ್. ಫಸ್ಟ್ ನಮ್ಮಮ್ಮ ಬೇಡ ಮದ್ವೆ, ಎಲ್ಲಾರು ಮದ್ವೆ ಆಗ್ತಾರೆ. ನಾನ್ ಓದಿಸ್ಬೇಕು ಅಂತ ತುಮಕೂರ್ಗೆ ಬಂದ್ವಿ. ಸೊ ನಾನ್ ಡಿಪ್ಲೊಮಾ ತಗೊಂಡು ನಂದು ಎಲ್ಲ ಎಜುಕೇಶನ್ ಮುಗ್ಸಾದ್ಮೇಲೆ ಇವ್ರು ಸ್ಟಾರ್ಟ್ ಆಗಿದ್ರು ಇವ್ರದ್ದು ಎಜುಕೇಶನ್. ಇವ್ರು ನಾನ್ ಓದ್ತಾ ಇರೋದ್ ನೋಡಿ ಇವ್ರಿಗೂನು ತುಂಬಾ ಆಸೆ ಬಂತು, ಓದ್ಬೇಕು, ನಾನು ಒಂದ್ ಹೈ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ. ಸೊ ಕಷ್ಟ ಇತ್ತು, ಯಾರಿಗೂ ಹೇಳಕ್ಕೂ ಆಗಲ್ಲ, ಇದ್ ಮಾಡಕ್ಕೂ ಆಗಲ್ಲ. ಸೊ ನಾವು ಅಪ್ಲೈ ಮಾಡ್ತಿದ್ವಿ ಸ್ಕಾಲರ್ಶಿಪ್, ಅದು NSP SSP ಆ ಸ್ಕಾಲರ್ಶಿಪ್ ಓದುವಾಗ ಈ ತರ ಆ ತರ ಅಂತ ಒಂದ್ ಚಿಕ್ಕ ಪುಟ್ಟ ಸ್ಕಾಲರ್ಶಿಪ್ ಬರ್ತಿತ್ತು. ಆಮೇಲೆ ನಾವು ಜಾಸ್ತಿ ಎಜುಕೇಶನ್ಗೆ ಇನ್ವೆಸ್ಟ್ ಮಾಡಿಲ್ಲ. ಇದ್ರಲ್ಲಿ ನಾನ್ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ನನ್ಗೆಲ್ಲ ಫ್ರೀ ಸೀಟ್ ಸಿಕ್ತು, ಎಜುಕೇಶನ್ ಅಲ್ಲಿ ಸ್ಕಾಲರ್ಶಿಪ್ ಆ ತರ ಸಿಕ್ತು. ಸೊ ಇವಳ್ಗುನು ಹೇಳಿದ್ದೆ, ಜಾಸ್ತಿ ನಮ್ಮಿಂದ ನಾವು ಖರ್ಚು ಮಾಡಬಾರ್ದು, ಆ ತರ ಓದ್ಕೋಬೇಕು ಅಂತ. ಸ್ಕಾಲರ್ಶಿಪ್ ಅಲ್ಲಿ ಯಾರಾದ್ರೂ ನಂದು ಒಂದ್ ರಿಕ್ವೆಸ್ಟ್ ಅಂದ್ರೆ, ಯಾರಾದ್ರೂ ಇರ್ಲಿ, ಯಾವ ರಿಲಿಜನ್ಸ್ ಇರ್ಲಿ, ಮುಸ್ಲಿಮ್ಸ್ ಹಿಂದೂಸ್ ಯಾರಾದ್ರೂ ಇರ್ಲಿ, ಚೆನ್ನಾಗ್ ಓದೋರ್ ಇದ್ರೆ ಹೆಣ್ಮಕ್ಳು 95 ಅಬೋವ್ ಮಾಡಿದ್ರೆ 85-95 ಅಬೋವ್ ಮಾಡಿದ್ರೆ, ಇವಾಗ ಪೊಲಿಟಿಕಲ್ಸ್ ಲೀಡರ್ಸ್ ಇರ್ತಾರೆ, ತುಂಬಾ ದುಡ್ಡು ಇರುತ್ತೆ, ರಿಚ್ ಪೀಪಲ್ಸ್ ಇರ್ತಾರೆ, ಅವರು ಸ್ವಲ್ಪ ಸಹಾಯ ಮಾಡ್ಬೇಕು. ಅವರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ಕೇಳಿ ಬಂದಿ ಸಹಾಯ ಮಾಡ್ಬೇಕು ಅವ್ರಿಗೆ. ಇವರು ರಿಕ್ವೆಸ್ಟ್ ಕೇಳ್ತಾರೆ, ಬಂದ್ ಕೇಳಿದ್ರುನು ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತಿರುತ್ತಲ್ಲ, ಈ ಡಿಸ್ಟ್ರಿಕ್ಟ್ ಗೆ ಎಷ್ಟು ತಗೊಂಡಿದ್ದಾರೆ, ಸ್ಟೇಟ್ ಗೆ ಎಷ್ಟು ತಗೊಂಡಿದ್ದಾರೆ ಅಂತ ಸ್ವಲ್ಪ ಸಹಾಯ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಬೇರೆ ಸ್ಟೂಡೆಂಟ್ಸ್ಗುನು ಒಂಥರ ಎಕ್ಸಾಂಪಲ್ ತರ ಇರುತ್ತೆ. ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ, ನಮ್ಗೂ ಹೆಲ್ಪ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಏನೇನ್ ಕಷ್ಟ ಇರುತ್ತೆ ಯಾರಿಗೂ ಗೊತ್ತಿರಲ್ಲ, ಅವ್ರಿಗೆ ಬಿಟ್ಟು. ಸೊ ನನ್ ರಿಕ್ವೆಸ್ಟ್, ಯಾರಾದ್ರೂ ಎಷ್ಟು ಮಾರ್ಕ್ಸ್ ತಗೊಳ್ಳಿ, 95 ಅಬೋವ್ ತಗೊಳ್ಳಿ, 90 ಅಬೋವ್ ತಗೊಳ್ಳಿ, ಅವ್ರಿಗೆ ಹೆಲ್ಪ್ ಮಾಡ್ಲಿ. ಯಾರಾದ್ರೂ ದುಡ್ಡಿರೋರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವರು ಸ್ವಲ್ಪ ಒಂದ್ ಪೊಸಿಷನ್ ಅಲ್ಲಿ ಇದ್ದಿ ಅವರು ಒಂದ್ 5-10 ಜನಕ್ಕೆ ಗರ್ಲ್ಸ್ಗೆ ನೋಡ್ಕೋತಾರೆ. ಎಜುಕೇಶನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋದ್ರಿಂದ ನಿಮ್ಮ ತಂಗಿ ಇವಾಗ CA ಆಯ್ಕೆ ಮಾಡ್ಕೊಂಡಿರೋದು ಈಗ ಅನಿಸ್ತಿದೆ.
ಏನಾದ್ರು ಹೇಳಿದೀರಾ? ಅದು ಫಸ್ಟ್ ಇಂದ CA ಮಾಡ್ಬೇಕು ಅಂತ 10th ಆದ್ಮೇಲೆ ಕಾಮರ್ಸ್ ತಗೊಂಡಿರೋದು. ತುಂಬಾ ಜನ ಹೇಳಿದ್ರು ಯಾಕೆ ಕಾಮರ್ಸ್ ಸೈನ್ಸ್ ತಗೋಬೇಕು ಅಂತ. ಇವರು ಸ್ವಲ್ಪ ಅಕೌಂಟೆಂಟ್ ಫೀಲ್ಡ್ ಅಲ್ಲಿ ಹೋಗ್ಲಿ, ಅಕೌಂಟೆಂಟ್ ಸ್ವಲ್ಪ ಗೊತ್ತಾಗ್ಲಿ, ತುಂಬಾ ಮೈಂಡ್ ಎಲ್ಲ ಶಾರ್ಪ್ ಇದೆ ಮ್ಯಾಥ್ಸ್ ಅಲ್ಲಿ ಅಕೌಂಟೆಂಟ್ಸ್ ಅಲ್ಲಿ, ಸೊ ಹೋಗ್ಲಿ ಅದ್ರಲ್ಲಿ ಅಂತ ಇದೆ. ಟಫ್ ಇದೆ, ಪರವಾಗಿಲ್ಲ, ಓದ್ಕೋತಾಳೆ, ಗೊತ್ತು ನಮ್ಗೆ, ರಿಸ್ಕ್ ತಗೊಂಡು ಓದ್ಕೋತಾಳೆ ಅಂತ. ಥ್ಯಾಂಕ್ ಯು. ಸಮ್ರಾಟ್, ಯಾವ ಕಾಲೇಜಲ್ಲಿ ಓದಿದ್ದೀನಿ? ಶ್ರೀ ಗುರುಕುಲ್ PU ಕಾಲೇಜ್ ತುಮಕೂರಲ್ಲಿ. ಎಷ್ಟು ಪರ್ಸೆಂಟೇಜ್ ಬಂದಿದೆ? ಫಸ್ಟ್ ಅಲ್ಲ, ಸೆಕೆಂಡ್ PU. 98.33. ಸ್ಟೇಟ್ ರ್ಯಾಂಕಿಂಗ್ ಎಷ್ಟಿದೆ ಈಗ? ಸ್ಟೇಟ್ಗೆ 9th ರ್ಯಾಂಕ್. SLC ಅಲ್ಲಿ ಎಷ್ಟು ಬಂದಿತ್ತು ನಿಮ್ಮ ಪರ್ಸೆಂಟೇಜ್? 92% ಬಂದಿತ್ತು. ಯಾಕೆ ಇಂಜಿನಿಯರಿಂಗ್ ಮೆಡಿಕಲ್ ನೀವು ಚೂಸ್ ಮಾಡಿದ್ರಿ? ಎಲ್ಲರೂ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಡಾಕ್ಟರ್ ಅಂತ ಹೋಗ್ತಾರೆ. ಅದು ನನಗೆ ಬೇರೆದು ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಯಾಕೆ ಎಲ್ಲರೂ ಇಂಜಿನಿಯರಿಂಗ್ ಡಾಕ್ಟರ್ ಮಾಡ್ದಂಗೆ ನಾನು ಮಾಡಲಿ ಅಂತ CA ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕು ಅಂತ ಫಸ್ಟ್ SLC ಆಗಿದ ತಕ್ಷಣ ಡಿಸೈಡ್ ಮಾಡಿ ಕಾಮರ್ಸ್ ತಗೊಂಡಿತ್ತು. ಇನ್ಸ್ಪೈರ್ ಹೇಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂತ ಯಾವತ್ತು ಕನಸು ಕಟ್ಟಿದ್ದು? ಒಂದ್ಸತಿ ಒಂದು ಇಂಟರ್ವ್ಯೂನಲ್ಲಿ PM ಹೇಳಿದ್ರು, ಅವರು ಸೈನ್ಗಿಂತ CH ಸೈನ್ ಜಾಸ್ತಿ ಇಂಪಾರ್ಟೆಂಟ್ ಅಂತ. ಅದು ನೋಡಿ ಜಾಸ್ತಿ ಇನ್ಸ್ಪೈರ್ ಆಯಿತು. ಟೋಟಲ್ ಔಟ್ ಆಫ್ ಔಟ್ ಯಾವ ಸಬ್ಜೆಕ್ಟ್ ಬಂದಿದೆ? ಬಿಸ್ನೆಸ್ ಸ್ಟಡೀಸಲ್ಲಿ, ಸ್ಟ್ಯಾಟಿಸ್ಟಿಕ್ಸಲ್ಲಿ, ಅಕೌಂಟೆನ್ಸಿನಲ್ಲಿ ಔಟ್ ಆಫ್ ಔಟ್. ಒಂದು ನಿಮಿಷ ಒಂದ್ ನಿಮಿಷ ಇರೋಣ.